ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಅಡಿಕೆ ಬೆಳೆಗಾರರ ಜೀವನಾಡಿ ಸಂಸ್ಥೆಯಾಗಿರುವ ಆಪ್ಸ್ಕೋಸಿಗೆ ಆಗಮಿಸಿದೆ. ಕಾರಣ, ಮಲೆನಾಡಿನಲ್ಲಿ ಅತಿಯಾದಂಥ ಮಳೆಯಾಗಿ ಪ್ರಾಯಶಃ ಮಲೆನಾಡಿನ ಜೀವನದಿಯಾದಂಥ ಶರಾವತಿಯ ಹಿನ್ನೀರು ತುಂಬಿ ತುಳುಕ್ತಾ ಇದೆ. ಈಗಾಗಲೇ ಲಿಂಗನಮಕ್ಕಿ ಅಣೆಕಟ್ಟು ಆಲ್ಮೋಸ್ಟ್ ತುಂಬಿದೆ. ಆದರೆ ಇನ್ನೊಂದು, ನಮ್ಮ ಈ ಭಾಗದ ಆರ್ಥಿಕ ಬೆನ್ನೆಲುಬಾಗಿರುವಂಥ ಅಡಿಕೆಗೆ ಇವತ್ತು ಕೊಳೆ ರೋಗ ಬಂದಿದೆ. ಅಡಿಕೆಗೆ ಔಷಧಿ ಹೊಡೆಯಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಮಳೆ ಬರ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಸಾಕಷ್ಟು ನಷ್ಟ ಸಂಭವಿಸುವುದಂತೂ ನಿಜ. ಈ ಹಿನ್ನೆಲೆಯಲ್ಲಿ ನಾನು ಆಪ್ಸ್ಕೋಸಿನ ಅಧ್ಯಕ್ಷರಾದಂಥ ಇಂದುಧರ್ ಗೌಡ್ರವ್ರನ್ನ ಒಂದು ಸಂದರ್ಶನ ಮಾಡಲಿಕ್ಕೆ ಆಗಮಿಸಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಮಳೆಯಾಗಿದೆ. ಹೌದು ಸರ್. ನಮ್ಮ ಈ ಸಾಗರ ಪ್ರಾಂತ್ಯದ ಆರ್ಥಿಕ ಬೆನ್ನೆಲುಬಾದಂಥ ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಆಗಿರ್ಬೋದು ಅಂತ ಅನಿಸುತ್ತೆ. ಸರ್, ಈಗ ಈ ಥರ ಮಳೆಯಿಂದ ಏನಾಗಿದೆ ಸರ್ ಆ್ಯಕ್ಚುಲಿ? ಸರ್, ಈಗ ನಾನು ವೀಕ್ಷಕರಿಗೆ ಹೇಳೋದೇನಪ್ಪ ಅಂತ ಹೇಳಿದರೆ, ಈಗ ಸತತವಾಗಿ ಸುಮಾರು 22 ದಿನಗಳ ಕಾಲ ಭಾರೀ ಮಳೆಯಾಗಿದೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ. ನನಗೆ ಗೊತ್ತಿರ್ತಂಗೆ ಸುಮಾರು ಲಿಂಗನಮಕ್ಕಿ ತುಂಬಿದ 65ನೇ ಇಸವಿಯಲ್ಲಿ ನೀರು ಮುಳುಗಡೆ ಆದ ಮೇಲೆ ಬಹುತೇಕ ಇದು 2ನೇ ಬಾರಿ ಲಿಂಗನಮಕ್ಕಿ ಇಷ್ಟು ಫಾಸ್ಟಾಗಿ ಇವತ್ತು ತುಂಬಿರ್ತಕ್ಕಂಥದ್ದು. ಇದು 2ನೇ ಬಾರಿ ಅಂತೇಳಿ ನನಗೆ ಮಾಹಿತಿ ಇದೆ. ಹಾಗಾಗಿ ಈ ಅತಿಯಾದ ಮಳೆ ಮತ್ತು ಗಾಳಿಯಿಂದ ಅನೇಕ ರೈತರಿಗೆ ತುಂಬ ತೊಂದರೆ ಆಗಿದೆ, ನಷ್ಟಗಳಾಗಿದೆ. ಗುಡ್ಡ ಕುಸಿದಿದೆ, ತೋಟದ ಧರೆಗಳು ಕುಸಿದು ಹೋಗಿದೆ, ನೀರು ತೋಟದ ಮೇಲೆ ಹೋಗಿದೆ, ಮತ್ತು ತುಂಬ ಮರಗಳು ಗಾಳಿಗೆ ಎಲ್ಲ ಮುರ್ಕೊಂಡು ಹೋಗಿದೆ, ಉಳ್ಬಿದ್ದುಬಿಟ್ಟಿದೆ ಮರಗಳು. ಹಾಗೂ ಮತ್ತು ತುಂಬ ಮಳೆ ಆಗಿರೋದ್ರಿಂದ ಕೊಳೆ ಅಡಿಕೆಗೆ ರೋಗ ಬಂದು ತುಂಬ ಅಡಿಕೆ ಉದುರು ಹೋಗ್ಬಿಟ್ಟಿದೆ ಈ ಸರಿ. ಹಾಗಾಗಿ ಇದನ್ನು ತಕ್ಷಣವಾಗಿ ನಮ್ಮ ಬಾಡಿ ಕೂಡ ಇದನ್ನು ನಾವು ಸುಮಾರು ಕಡೆ ಈಗಾಗಲೇ ನಾವು ಕೂಡ ನೋಡಿದ್ದೀವಿ. ನಮ್ಮದು ಕೂಡ, ನನ್ನ ಸ್ವಂತ ಕೂಡ ನಂದು ತುಂಬ ಹಾಳಾಗಿದೆ. ಅದೇ ರೀತಿ ನಾವು ಭಾಳ ಎಲ್ಲ ಕಡೆ ನೋಡಿದಾಗ ಹಾನಿಯಾಗಿದೆ. ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಇದನ್ನು ಅಡಿಕೆ ಬೆಳೆಗಾರರ ಸಂಘದವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರವರು ಕೂಡ ಅವರು ಹೊರದೇಶಕ್ಕೆ ಮಗಳ ಮನೆಗೆ ಹೋಗಿದ್ದಾರೆ. ನಿನ್ನೆ ಅವರು ಸಾಗರಕ್ಕೆ ಆಗಮಿಸಿದ್ದಾರೆ. ಈಗ ಅವ್ರ ಜೊತೆಗೆ ಇವತ್ತು ಬೆಳಗ್ಗೆ ಕೂಡ ಇದೇ ವಿಷಯದ ಬಗ್ಗೆ ನಾನು ಮೀಟಿಂಗನ್ನು ಕೂಡ ಮಾಡಿ ಸೂಕ್ತ ಪರಿಹಾರವನ್ನು ನಮ್ಮ ಬೆಳೆಗಾರರಿಗೆ ಸರ್ಕಾರದ ವತಿಯಿಂದ ನೀವು ಕೊಡಿಸಬೇಕು ಅನ್ನೋದನ್ನು ನಾನು ಒತ್ತಡವನ್ನು ಕೂಡ ಅವರಿಗೆ ನಾನು ಹಾಕಿದ್ದೀನಿ. ಇನ್ನು ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಅವರು. ಸರ್, ಈಗ ಅಂದಾಜು ನಿಮ್ಮ ಪ್ರಕಾರ, ಒಂದು ಗ್ರಹಿಕೆ ಪ್ರಕಾರ ಯಾವ ಪ್ರಮಾಣದ ನಷ್ಟ ಆಗಿರ್ಬೋದು, ಯಾವ ಥರದ ಪರಿಹಾರವನ್ನು, ವೈಜ್ಞಾನಿಕ ಪರಿಹಾರವನ್ನು ಕೇಳ್ತೀರಿ ನೀವು? ಸರ್, ಏನಾಗಿದೆ ಅಂದರೆ, ಈಗ ಭಾಳಷ್ಟು ಜನರಿಗೆ ನಮ್ಮಲ್ಲಿ ಖಾತೆ ಲ್ಯಾಂಡ್ ಏನಿದೆ ಅವರಿಗೆ ಪರಿಹಾರ ಸಿಗುತ್ತೆ. ಸ್ವಲ್ಪ ಆಗಲಿ ಅವರಿಗೆ ಸ್ವಲ್ಪದವರು ಪರಿಹಾರ ಸಿಗಬಹುದು. ಸರ್ಕಾರ ಮನಸ್ಸು ಮಾಡಿದೆ. ಎಷ್ಟು ಹೆಕ್ಟೇರ್ ಖಾತೆ ಜಾಗ ಇರ್ಬೋದು ಸರ್? ಸರ್, ಏನಾಗಿದೆ, ನಮ್ಮ ಸಾಗರ ಮತ್ತು ಹೊಸನಗರ ಭಾಗದಲ್ಲಿ ಅರ್ಧ ಎಕರೆ, 20 ಗುಂಟೆ, 10 ಗುಂಟೆ ಇರ್ತಕ್ಕಂಥ ತೋಟಗಳೇ ನಮ್ಮಲ್ಲಿ ಬಹಳ. ಅದರಲ್ಲೂ ಸಾಗರ ಹೈಯೆಸ್ಟ್ 10 ಗುಂಟೆ, 5 ಗುಂಟೆ, 20 ಗುಂಟೆ. 1 ಎಕರೆ ಅಡಿಕೆ ತೋಟ ಇದೆ ಅಂದ್ರೆ ಅವನು ಗ್ರೇಟ್. ಅಂತವರಿಗೆ ಇವತ್ತು ಪರಿಹಾರ ಕೊಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಎಷ್ಟು ಕೊಡಕ್ ಸಾಧ್ಯ? ಆ ತರದಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಹಿಂದಿನ ಗೌರ್ಮೆಂಟು ಸಿದ್ದರಾಮಯ್ಯನವ್ರ ಕಾಲದಲ್ಲಿ, ಹಿಂದೆ ಅವ್ರು CM ಆದಾಗಲೂ ಕೂಡ ನಮ್ಮ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರು BR ಜಯಂತ್ ಅವರು ಆಗಿದ್ರು. ಅವಾಗ ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಆ ಟೈಮಲ್ಲಿ ನಮ್ಮ ಕಾವಡು ತಿಮ್ಮಪ್ಪನವ್ರ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿ ನಿಯೋಗ ತಗೊಂಡು ಹೋಗಿ ಜಯಂತಣ್ಣವರು ಒಟ್ಟು ಎಲ್ಲ ಸಮುದಾಯ ಎಲ್ಲ ಸೇರಿಕೊಂಡು ಪ್ರಯತ್ನ ಮಾಡಿದಾಗ 1 ಹೆಕ್ಟೇರಿಗೆ 12,500 ರೂಪಾಯಿಯನ್ನು ಅವತ್ತಿನ ಸರ್ಕಾರ ಘೋಷಣೆ ಮಾಡಿತ್ತು. ಅವತ್ತು ಎಲ್ಲ ಸಾಮಾನ್ಯ ದೊಡ್ಡವರಿಗೂ ಬಂದಿತ್ತು, ಸಣ್ಣವರಿಗೂ ಬಂದಿತ್ತು, ಎಲ್ಲರಿಗೂ ಅವತ್ತು ತೃಪ್ತಿ ಅಲ್ಲ, ಆದ್ರೂ ಒಂದು ಅಲ್ಪ ಸ್ವಲ್ಪ ಸರ್ಕಾರದ ಉಸಿರಾಡೋ ಹಾಗೆ ಕೊಟ್ಟಿತ್ತು. ದಯಮಾಡಿ ನಾನು ಈ ಸರಿ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಈ ಸರಿನೂ ಅವಾಗಿನಕ್ಕಿಂತಲೂ ಜಾಸ್ತಿ ಈ ಸರಿ ಅನಾಹುತ ಆಗಿದೆ. ಇವತ್ತು ಕನಿಷ್ಠ 1 ಹೆಕ್ಟೇರಿಗೆ 25,000 ರೂಪಾಯಿ ನೀವು ಕೊಡಲೇಬೇಕು. ಕನಿಷ್ಠ 2.5 ಎಕರೆಗೆ ಖಾತೆ, ಒಂದು 2.5 ಎಕರೆ ಇದ್ರೆ 25,000 ರೂಪಾಯಿ ಅವ್ರಿಗೆ ಘೋಷಣೆ ಮಾಡ್ಬೇಕು ಸರ್ಕಾರ. ಈಗ ಬೇರೆದಕ್ಕೆಲ್ಲ ನೀವು ಘೋಷಣೆ ಮಾಡಿ ಕೆಲವು ಅನುದಾನಗಳನ್ನು ಕೊಟ್ಟಿದ್ದೀರಿ. ಈಗ ರೈತರನ್ನು ಉಳಿಸಬೇಕು ಅಂದರೆ ದಯಮಾಡಿ ನೀವು ಅಡಿಕೆ ಬೆಳೆಗಾರರಿಗೆ ಕೊಡಬೇಕು ಅಂತೇಳಿ ನನ್ನೊಂದು ವಿನಂತಿ ಇದೆ.